ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ದೇವ್. ಇದು ನನ್ನ ಬದುಕಿನಲ್ಲಿ ನಡೆದ ಒಂದು ಘಟನೆ. ನನ್ನ ಅಪ್ಪ ಅಮ್ಮ ಲವ್ ಮ್ಯಾರೇಜ್ ಮಾಡಿಕೊಂಡಿದ್ದರಿಂದ ನನಗೆ ಹೆಚ್ಚಾಗಿ ಸಂಬಂಧಿಕರು ಪರಿಚಯವಿಲ್ಲ. ಅಂತಹ ಸಮಯದಲ್ಲಿ ನಾನು ನನ್ನ ಚಿಕ್ಕಮ್ಮ ಲತಾ ಅವರನ್ನು ನೋಡಿದ್ದು. ಒಂದು ದಿನ ಅಮ್ಮ ಮತ್ತು ನಾನು ಮಾರ್ಕೆಟ್ಗೆ ಹೋಗಿದ್ದೆವು. ಅಮ್ಮ ಹಣ್ಣುಗಳನ್ನು ಆರಿಸುತ್ತಾ ನಿಂತಿದ್ದಾಗ ಇದ್ದಕ್ಕಿದ್ದಂತೆ ಹಿಂದಿನಿಂದ ಒಬ್ಬರು ಬಂದು ಅಮ್ಮನನ್ನು ಗಟ್ಟಿಯಾಗಿ ಅಪ್ಪಿಕೊಂಡರು. ನಾನು ಅವಳನ್ನ ನೋಡಿ ದಂಗಾದೆ. ಆಕೆಯ ಮೈಬಣ್ಣ ಸ್ವಲ್ಪ ಕಪ್ಪಾಗಿದ್ದರೂ ಆಕೆಯ ಸೌಂದರ್ಯ ಕಣ್ಣಿಗೆ ಹಿತವಾಗಿತ್ತು. ನನ್ನ ಅಮ್ಮ ಮತ್ತು ಚಿಕ್ಕಮ್ಮ ಮಾತನಾಡಿಕೊಳ್ಳುತ್ತಿದ್ದರೆ ನಾನು ಅವಳನ್ನೇ ನೋಡಿ ದಂಗಾಗಿದ್ದೆ. ಇಬ್ಬರೂ ಮಾತನಾಡಿದ ನಂತರ ನನ್ನನ್ನು ನೋಡಿ, ಅರೇ ನೀನು ದೇವಲ್ವಾ, ಚಿಕ್ಕವನಿದ್ದಾಗ ನೋಡಿದ್ದೆ, ಎಷ್ಟು ದೊಡ್ಡವನಾಗಿ ಬಿಟ್ಟಿದ್ದೀಯಾ ಎಂದು ನನ್ನ ಕೆನ್ನೆಯನ್ನು ಮುಟ್ಟಿದರು. ಆಗ ಅಮ್ಮ ಹೇಳಿದರು, ನಾವು ಚಿಕ್ಕಂದಿನಿಂದಲೂ ಒಟ್ಟಿಗೆ ಓದುತ್ತಿದ್ದೆವು ಮತ್ತು ಅವಳು ನನಗೆ ಚಿಕ್ಕಮ್ಮ ಆಗುತ್ತಾಳೆ ಎಂದು. ಏನೇ ಲತಾ, ನೀನು ಇಲ್ಲಿ ಏನು ಮಾಡುತ್ತಿದ್ದೀಯಾ ಎಂದು ಅಮ್ಮ ಕೇಳಿದರು. ನಿಮ್ಮ ಭಾವನಿಗೆ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿದೆಯೇ? ನಾವು ಇತ್ತೀಚೆಗೆ ಈ ಊರಿಗೆ ಬಂದಿದ್ದೇವೆ. ಇಂದಿನಿಂದ ನಾನು ನಿನ್ನನ್ನು ನೋಡುತ್ತಿದ್ದೇನೆ, ಇದು ನೀನೇ ಅಲ್ವಾ ಎಂದು. ಆದರೆ ನಿನ್ನ ಬೆನ್ನನ್ನು ನೋಡಿದಾಗ ಅರ್ಥವಾಯಿತು, ಇಂತಹ ಬ್ಯಾಕ್ ಯಾರಿಗಾದರೂ ಇರುತ್ತದೆಯೇ ಎಂದು ಅಮ್ಮನ ಜೊತೆ ತಮಾಷೆ ಮಾಡುತ್ತಿದ್ದರು ಚಿಕ್ಕಮ್ಮ ಹೇಳಿದ್ದು ನಿಜವೇ. ಅಮ್ಮನ ಬೆನ್ನನ್ನು ನೋಡಿದರೆ ಯಾರಿಗಾದರೂ ಅದೇ ಭಾವನೆ ಮೂಡುತ್ತದೆ. ನೀನು ಇನ್ನೂ ನಿನ್ನ ತುಂಟತನವನ್ನು ಬಿಟ್ಟಿಲ್ಲವೇ ಎಂದು ಅಮ್ಮ ಚಿಕ್ಕಮ್ಮನನ್ನು ಮುಟ್ಟಿದರು. ಸ್ವಲ್ಪ ಹೊತ್ತು ಇಬ್ಬರೂ ಮಾತನಾಡಿದ ನಂತರ, ನಾವು ಇಬ್ಬರೂ ಈ ಊರಿನಲ್ಲೇ ಇದ್ದೇವೆ, ಒಂದು ಬಾರಿ ನಮ್ಮ ಮನೆಗೆ ಬರಬಹುದಲ್ಲವೇ ಎಂದು ಮಾತನಾಡಿ ಆ ದಿನ ನಾವು ಮಾರ್ಕೆಟ್ ಮುಗಿಸಿಕೊಂಡು ಅಲ್ಲಿಂದ ಹೊರಟೆವು. ನಾನು ಚಿಕ್ಕಮ್ಮನನ್ನೇ ನೋಡುತ್ತಾ ಉಳಿದು ಬಿಟ್ಟಿದ್ದೆ. ನಂತರ ಚಿಕ್ಕಮ್ಮ ಮತ್ತು ಅಮ್ಮ ಇಬ್ಬರೂ ಫೋನ್ನಲ್ಲಿ ಪ್ರತಿದಿನ ಮಾತನಾಡುತ್ತಿದ್ದರು. ಕೆಲವೊಮ್ಮೆ ಅಮ್ಮನ ಮಾತುಗಳಿಂದ ನನಗೆ ಅರ್ಥವಾಗುತ್ತಿತ್ತು, ಚಿಕ್ಕಮ್ಮ ಮತ್ತು ಬಾಬಾಯಿಯವರ ನಡುವಿನ ಸಂಬಂಧ ಉತ್ತಮವಾಗಿಲ್ಲ ಎಂದು. ಅಮ್ಮ ಮತ್ತು ಚಿಕ್ಕಮ್ಮ ಯಾವಾಗಲೂ ಗಂಟೆಗಟ್ಟಲೆ ಈ ವಿಷಯದ ಬಗ್ಗೆಯೇ ಮಾತನಾಡುತ್ತಿದ್ದರು. ಒಂದು ದಿನ ಚಿಕ್ಕಮ್ಮ ಅಮ್ಮನಿಗೆ ಫೋನ್ ಮಾಡಿ, ಬಾಬಾಯಿ ಊರಿಗೆ ಹೋಗುತ್ತಿದ್ದಾರೆ, ನಾವು ಈ ಊರಿಗೆ ಹೊಸಬರು, ಈ ಹೊಸ ಜಾಗದಲ್ಲಿ ಅವರು ಇಲ್ಲದೆ ಇರುವುದು ನನಗೆ ಭಯವಾಗುತ್ತಿದೆ, ದೇವ್ನನ್ನು ಸ್ವಲ್ಪ ಸಮಯಕ್ಕೆ ಕಳುಹಿಸಬಹುದಲ್ಲವೇ ಎಂದು ಕೇಳಿದರು. ಅದಕ್ಕೆ ಅಮ್ಮ ಒಪ್ಪಿಕೊಂಡು ನನ್ನನ್ನು 2 ದಿನಗಳ ಕಾಲ ಚಿಕ್ಕಮ್ಮನ ಮನೆಗೆ ಕಳುಹಿಸಿದರು. ಚಿಕ್ಕಮ್ಮನ ಮನೆಗೆ ತಲುಪಿದ ತಕ್ಷಣ ನಾನು ಡೋರ್ ಬಾರಿಸಿದೆ. ಕುತ್ತಿಗೆಯನ್ನು ಸಂಪೂರ್ಣವಾಗಿ ತೋರಿಸುವಂತಹ ನೈಟಿಯನ್ನು ಧರಿಸಿದ್ದರು. ನಾನು ಅವಳನ್ನೇ ನೋಡುತ್ತಾ ಉಳಿದು ಬಿಟ್ಟಿದ್ದೆ. ಅವಳು ಬಂದು ನನ್ನನ್ನು ಒಳಗೆ ಕರೆದುಕೊಂಡು ಹೋಗಿ, ದೇವ್, ನಮ್ಮ ಮನೆ ಹೇಗಿದೆ ಎಂದು ಹಾಲ್ನಲ್ಲಿ ಕೂರಿಸಿಕೊಂಡು ಮಾತುಗಳನ್ನು ಪ್ರಾರಂಭಿಸಿದರು. ನಾನು ಕೂಡ ಅವರೊಂದಿಗೆ ಮಾತನಾಡುತ್ತಾ ಆಕೆಯ ಸೌಂದರ್ಯವನ್ನು ನೋಡಿ ಆನಂದಿಸುತ್ತಿದ್ದೆ. ಆಗ ಅವರ ಮೇಲೆ ಒಂದು ಬಯಕೆ ಮೂಡಿತು. ಬಾಬಾಯಿ ಇಲ್ಲದ ಈ 2 ದಿನಗಳಲ್ಲಿ ಚಿಕ್ಕಮ್ಮನ ಜೊತೆ ನನ್ನ ಬಯಕೆಯನ್ನು ಹೇಗಾದರೂ ಪೂರೈಸಿಕೊಳ್ಳಬೇಕು ಎಂದು ಅನಿಸಿತು. ಚಿಕ್ಕಮ್ಮ ಕೂಡ ಅದಕ್ಕೆ ಏನೂ ಕಮ್ಮಿರಲಿಲ್ಲ. ಕಾಲೇಜಿನಲ್ಲಿ ಅಮ್ಮನ ಜೊತೆ ಮಾಡಿದ ಕೆಲಸಗಳನ್ನು ಹೇಳುತ್ತಿದ್ದಾಗ ನನಗೆ ಅನಿಸಿತು, ಅವಳಲ್ಲಿಯೂ ಕೂಡ ಬಯಕೆಗಳು ಸಾಕಷ್ಟು ಇವೆ ಎಂದು. ಇಬ್ಬರು ಸೇರಿ ಆ ದಿನ ಊಟ ಮಾಡಿ ಹಾಲ್ನಲ್ಲಿ ಟಿವಿ ನೋಡುತ್ತಾ ಕುಳಿತಿದ್ದೆವು. ಸ್ವಲ್ಪ ಸಮಯದ ನಂತರ ಚಿಕ್ಕಮ್ಮ, ನನಗೆ ನಿದ್ರೆ ಬರುತ್ತಿದೆ ಎಂದು ಹೇಳಿ ರೂಮ್ಗೆ ಹೋಗಿ, ದೇವ್, ನೀನು ರೂಮ್ಗೆ ಬಾ, ಹಾಲ್ನಲ್ಲಿ ಸೊಳ್ಳೆಗಳು ಹೆಚ್ಚಾಗಿವೆ, ನಿನಗೆ ನಿದ್ರೆ ಬರುವುದಿಲ್ಲ ಎಂದು ಹೇಳಿದರು. ಅಬ್ಬಾ ಕರೆದು ನನ್ನ ಬಯಕೆಯನ್ನು ಪೂರೈಸಲು ಹೇಳಿದರೆ ನಾನು ಯಾಕೆ ನಿರಾಕರಿಸಲಿ? ಚಿಕ್ಕಮ್ಮನ ಪಕ್ಕದಲ್ಲಿ ಮಲಗುವ ಈ ಅವಕಾಶವನ್ನು ನಾನು ಕಳೆದುಕೊಳ್ಳಬಾರದು ಎಂದು ಸ್ವಲ್ಪ ಸಮಯ ಟಿವಿ ನೋಡಿದ ನಂತರ ನಾನು ರೂಮ್ಗೆ ಹೋದೆ. ಆಗಲೇ ಚಿಕ್ಕಮ್ಮ ಮಲಗಿದ್ದರು. ಗಾನ ನಿದ್ರೆಯಲ್ಲಿದ್ದರು. ಅವರ ನೈಟಿ ಮೊಣಕಾಲಿನವರೆಗೆ ಬಂದಿತ್ತು. ಅದನ್ನು ನೋಡಿದ ನನಗೆ ಚಿಕ್ಕಮ್ಮನನ್ನು ಮುಟ್ಟಿದರೆ ಚೆನ್ನಾಗಿರುತ್ತಿತ್ತು ಎಂದು ಬಯಕೆ ಮೂಡಿತು. ನಾನು ಕೂಡ ಹೋಗಿ ಚಿಕ್ಕಮ್ಮನ ಪಕ್ಕದಲ್ಲಿ ಮಲಗಿಕೊಂಡೆ. ಎಷ್ಟು ನಿದ್ರೆ ಮಾಡೋಣ ಅಂದುಕೊಂಡರೂ ಚಿಕ್ಕಮ್ಮನನ್ನ ಪಕ್ಕದಲ್ಲಿ ಇಟ್ಟುಕೊಂಡು ನನಗೆ ನಿದ್ರೆ ಮಾಡಲಾಗಲಿಲ್ಲ. ನಾನು ಚಿಂತಿಸಿ ನನ್ನ ಕೈಯನ್ನು ಚಿಕ್ಕಮ್ಮನ ಸೊಂಟದ ಮೇಲೆ ಇಟ್ಟೆ. ಗಾಢ ನಿದ್ರೆಯಲ್ಲಿರುವ ಚಿಕ್ಕಮ್ಮ ಕದಲಲಿಲ್ಲ. ನಾನು ಇದನ್ನು ಅವಕಾಶವೆಂದು ತಿಳಿದು ನನ್ನ ಕೈಯನ್ನು ನಿಧಾನವಾಗಿ ಚಿಕ್ಕಮ್ಮನ ಸೊಂಟದ ಮೇಲಿನ ಭಾಗಕ್ಕೆ ಸರಿಸಿದೆ. ಆಗಲೂ ಚಿಕ್ಕಮ್ಮ ಕದಲದೇ ಇರುವುದರಿಂದ ಧೈರ್ಯ ಮಾಡಿ ನನ್ನ ಕಾಲನ್ನು ಕೂಡ ಚಿಕ್ಕಮ್ಮನ ಕಾಲಿನ ಮೇಲೆ ಇಟ್ಟೆ. ನನ್ನ ಕೈಯನ್ನು ನಿಧಾನವಾಗಿ ನೈಟಿಯೊಳಗೆ ಸರಿಸುತ್ತಾ ಹೋದೆ. ಇದ್ದಕ್ಕಿದ್ದಂತೆ ಚಿಕ್ಕಮ್ಮ ನನ್ನ ಕೈಯನ್ನು ಹಿಡಿದುಕೊಂಡರು. ನಾನು ಭಯದಿಂದ ಹಿಂದಕ್ಕೆ ಎಳೆಯಲು ಅಂದುಕೊಂಡೆ, ಆದರೆ ಚಿಕ್ಕಮ್ಮ ಗಟ್ಟಿಯಾಗಿ ನನ್ನ ಕೈಯನ್ನು ಹಿಡಿದು, ದೇವ್, ಏನು ಮಾಡುತ್ತಿದ್ದೀಯಾ ಎಂದು ಕೋಪದಿಂದ ಕೇಳಿದರು. ನಾನು ಸಿಕ್ಕಿಬಿದ್ದೆ. ನಿದ್ರೆಯಲ್ಲಿ ಮಾಡಿದ್ದು ಎಂದು ಹೇಳಲು ಆಗಲಿಲ್ಲ. ಇಂತಹ ವಿಷಯಗಳನ್ನು ನೀನು ಎಲ್ಲಿಂದ ಕಲಿತೆ? ನಾನು ನಿನ್ನನ್ನು ಒಳ್ಳೆಯವನು ಅಂದುಕೊಂಡೆ. ನಾನು ನಿನಗೆ ಚಿಕ್ಕಮ್ಮ ಅಲ್ವಾ? ಇಂತಹ ಕೆಲಸಗಳನ್ನು ಮಾಡಬಹುದೇ ಎಂದು ನನ್ನ ಮೇಲೆ ಕೋಪಗೊಂಡರು. ಇಂತಹ ಆಲೋಚನೆ ನಿನಗೆ ಎಲ್ಲಿಂದ ಬಂತು ಎಂದು ಗಟ್ಟಿಯಾಗಿ ಕೇಳಿದರು. ಆಗ ನಾನು, ನೀವು ಅಮ್ಮನ ಜೊತೆ ಮಾತನಾಡುವುದನ್ನು ನಾನು ಯಾವಾಗಲೂ ಕೇಳುತ್ತಿದ್ದೆ. ಆಗ ನನಗೆ ಅನಿಸಿದ್ದು ನೀವಿಬ್ಬರೂ ಸರಿಯಿಲ್ಲ ಎಂದು. ನಿಮ್ಮನ್ನು ಮೊದಲ ಬಾರಿಗೆ ನೋಡಿದಾಗಿನಿಂದಲೂ ನನ್ನಲ್ಲಿ ಈ ಬಯಕೆ ಮೂಡಿದೆ.
ಅದನ್ನು ತಡೆದುಕೊಳ್ಳಲಾಗದೆ ಹೀಗೆ ಮಾಡಿದೆ ಎಂದು ಹೇಳಿದೆ. ನಾನು ನಿನಗೆ ಚಿಕ್ಕಮ್ಮ, ನನ್ನ ವಯಸ್ಸು ನಿನಗೆ ಗೊತ್ತಿದೆಯಾ ಎಂದು ಕೇಳಿದರು. ಗೊತ್ತಿದೆ, ನಾನು ಅನೇಕ ವಿಡಿಯೋಗಳಲ್ಲಿ ನೋಡಿದ್ದೇನೆ. ಚಿಕ್ಕಮ್ಮನ ಮೇಲೆ ಬಯಕೆ, ಚಿಕ್ಕಮ್ಮನೊಂದಿಗೆ ಸಂಬಂಧ ಎಂದು, ಅದಕ್ಕಾಗಿಯೇ ಹೀಗೆ ಮಾಡಿದೆ ಎಂದು ಹೇಳಿದೆ. ಅದಕ್ಕೆ ಚಿಕ್ಕಮ್ಮ ನನ್ನನ್ನು ಬೈದು, ದೊಡ್ಡವರು ಇಬ್ಬರು ಮಾತನಾಡಿಕೊಳ್ಳುತ್ತಾ ಕಷ್ಟ ಹೇಳಿಕೊಳ್ಳುತ್ತಿದ್ದಾರೆ ಎಂದರೆ ಅದು ಕಾಮಕ್ಕಾಗಿ ಅಲ್ಲ. ನಿನಗೆ ಅಂತಹ ಬಯಕೆ ಮೂಡಿದೆ. ನೀನು ಹೇಳಿದಂತೆ ಈ ವಿಡಿಯೋಗಳು ಮತ್ತು ಕತೆಗಳಿಂದ ಯುವಕರು ಕೆಟ್ಟು ಹೋಗುತ್ತಿದ್ದಾರೆ. ಈ ವಿಷಯವನ್ನು ನಾನು ಈಗ ನಿಮ್ಮ ಅಮ್ಮನಿಗೆ ಹೇಳಿ ಅವರನ್ನು ನೋಯಿಸಲಾರೆ. ಅವಳು ತುಂಬಾ ಒಳ್ಳೆಯವಳು. ಆದರೆ ನಿನ್ನಲ್ಲಿ ಇಂತಹ ಆಲೋಚನೆ ಇದೆ ಎಂದು ತಿಳಿದ ಮೇಲೆ ನಾನು ನಿನ್ನನ್ನು ನನ್ನ ಮನೆಯಲ್ಲಿ ಇಟ್ಟುಕೊಳ್ಳಲಾರೆ. ನಾಳೆ ನೀನು ನಿಮ್ಮ ಮನೆಗೆ ಹೋಗಿಬಿಡು ಎಂದು ಹೇಳಿ ನನ್ನನ್ನು ಬೆದರಿಸಿ ಕಳುಹಿಸಿದರು. ಇದು ಬಾಬಾಯಿ ಇಲ್ಲದ ಸಮಯದಲ್ಲಿ ಚಿಕ್ಕಮ್ಮನ ಜೊತೆ ನಡೆದ ನನ್ನ ಕತೆ.